ಇದರಿಂದ ನಾವು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಕನ್ವರ್ಜಿಂಗ್ ಲೈನ್ಸ್ ತೋರಿಸಬಹುದಾ? ನೆಕ್ಸ್ಟ್ ಇದು ಕನ್ವರ್ಜಿಂಗ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಕಾನ್ಕೇವ್ ಲೆನ್ಸ್ ಇದೆ, ಇದನ್ನ ನೋಡಿ ಸೊ ಇದನ್ನ ಇಟ್ಟರೆ ಏನಾಗುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಪ್ಯಾರಲಲ್ ಇದೆ, ಇಲ್ಲಿ ಕಾನ್ಕೇವ್ ಲೆನ್ಸ್ ಮೇಲೆ ಬಂದಾಗ ಈ ಕಡೆ ಡೈವರ್ಸ್ ಆಗ್ತಾ ಇದೆ, ನೋಡ್ಬೋದಾ? ಈಗ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ನೀವು ನೋಡಿದ್ರೆ ಕನ್ವರ್ಜ್ ಆಗ್ತಾ ಇದೆ, ಅದೇ ಕಾನ್ಕೇವ್ ಅಲ್ಲಿ ಡೈವರ್ಜ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ಪ್ಯಾರಲಲ್ ರೈಸ್ ಬರ್ತಾ ಇದೆ, ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಮಿರರ್ನ ಇಡ್ತೀನಿ. ಸೊ ಈಗ ಪ್ಯಾರಲಲ್ ರೈಸ್ ಬರ್ತಾ ಇದ್ದಾವೆ, ಇಲ್ಲಿ ಎಡ್ಜ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಸೊ ಒಂದು ಮಿರರ್ನ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದಲ್ಲ, ಸೊ ನಿಮ್ಗೆ ಇಲ್ಲಿ ಡೈವರ್ಜ್ ಕಾಣಿಸ್ತಾ ಇದೆಯಾ? ಸೊ ರಿಫ್ಲೆಕ್ಟ್ ಆದ್ಮೇಲೆ ಈ ರೇಸ್ ನೋಡಿ ಡೈವರ್ಜ್ ಆಗ್ತಾ ಇದೆಯಾ? ನೋಡಿ ಲೈಟ್ ಆಗಿ ಕಾಣಿಸುತ್ತೆ ನಿಮಗೆ, ಬಟ್ ಸನ್ಲೈಟ್ ಅಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಲೈಟ್ ಆಗಿ ನಿಮ್ಗೆ ಕಾಣಿಸ್ತಾ ಇರುತ್ತೆ, ಕಾಣಿಸ್ತಾ ಇದೆಯಾ? ಸೊ ಇದು ಡೈವರ್ಜಿಂಗ್. ಸೊ ಯಾವ ಮಿರರ್ ಇದು? ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಲ್ಲಿ ನಿಮಗೆ ಡೈವರ್ಜ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಸೊ ಈಗ ಕಾನ್ಕೇವ್ ಮಿರರ್ನ ಇಡ್ತೀನಿ. ಸೊ ಮಿರರ್ ಪೊಸಿಷನ್ ನೋಡ್ಕೋಬೇಕು ನೀವು. ಲೆನ್ಸ್ ಆದ್ರೆ ಈ ಗ್ರೂ ನಲ್ಲಿ ಇಡಬೇಕು, ಮಿರರ್ಸ್ ಆದ್ರೆ ಇಲ್ಲಿ ಇಡಬೇಕು. ಸೊ ಇಲ್ಲಿ ನೋಡಿ ಕನ್ವರ್ಜಿಂಗ್ ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕನ್ವರ್ಜ್ ಆಗ್ತದೆ. ಸೊ ಈ ತರ ನೀವು ಕನ್ವರ್ಜಿಂಗು ಡೈವರ್ಜಿಂಗು ಲೆನ್ಸಸ್ ಅಂಡ್ ಮಿರರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಈಗ ನಾನು ಸಿಂಗಲ್ ಸ್ಲಿಟ್ ನ ಇಟ್ಕೊಂಡಿದ್ದೀನಿ. ಸಿಂಗಲ್ ಸ್ಲಿಟ್ ಇಟ್ಕೊಂಡು ನೀವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ಇದರಲ್ಲಿ ಈ ಬಾಕ್ಸ್ ಅಲ್ಲಿ ಮಾಡೋಣ. ನೆಕ್ಸ್ಟ್ ಒಂದು ಪ್ರಿಸಮ್ ಇರುತ್ತೆ ನಿಮ್ಗೆ ಈ ಬಾಕ್ಸ್ ಅಲ್ಲಿ. ಸೊ ಈಗ ನಿಮಗೆ ಸನ್ಲೈಟ್ ಆದರೆ 7 ಕಲರ್ಸ್ ಈಸಿಯಾಗಿ ಕಾಣಿಸುತ್ತೆ, ಬಟ್ ಇಲ್ಲಿ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಲೈಟ್ ಇಂದ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಇಲ್ಲಿ ಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ, ಡಿಸ್ಪರ್ಷನ್ 7 ಕಲರ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಲೈಟ್ ಆಗಿ ಕಾಣಿಸುತ್ತೆ, ಬಟ್ ಸನ್ಲೈಟ್ ಅಲ್ಲಿ ಆದ್ರೆ ನಿಮಗೆ ಎಕ್ಸಾಕ್ಟ್ಲಿ ಫುಲ್ ಕಲರ್ ಎಲ್ಲ ಕಲರ್